ಹಗರಣದ ಕದನ ಜೋರಾಗ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದುಕೊಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಉತ್ತರಕ್ಕೆ ಒಪ್ಪದ ವಿಪಕ್ಷಗಳು ವಿಧಾನಸಭೆಯ ಬಾವಿಗಿಳಿದು ವಿಪಕ್ಷ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎರಡೆರಡು ಬಾರಿ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಖಾದರ್ ಅವರು. ಈಗಾಗಲೇ 2 ಬಾರಿ ಈ ಒಂದು ಸದನವನ್ನ ಮುಂದೂಡಿದ್ದಾರೆ. ಸ್ಪೀಕರ್ ಖಾದರ್ ಅವರ ನೇತೃತ್ವದ ಸಂಧಾನ ಕೂಡ ವಿಫಲವಾಗಿದೆ. ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ವಿಪಕ್ಷಗಳ ನಾಯಕರು. ಮಳೆ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಸ್ಪೀಕರ್ ನೀಡಿದ್ರು. ಆದರೆ ಇದ್ಯಾವುದಕ್ಕೂ ಕೂಡ ವಿಪಕ್ಷ ನಾಯಕರು ಉತ್ತರವನ್ನ ಕೊಡ್ತಾ ಇಲ್ಲ. ನಮಗೆ ವಾಲ್ಮೀಕಿ ಹಗರಣದ ತನಿಖೆ ಬಗ್ಗೆ ಉತ್ತರವನ್ನ ಕೊಡಿ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಚುನಾವಣಾ ಪ್ರಚಾರ ಸಭೆ ಇಲ್ಲಿ ಕೂತ್ಕೊಂಡು ಅಧ್ಯಕ್ಷ ಹೇಳಿ ಅವರಿಗೆ ದಯವಿಟ್ಟು 1 ನಿಮಿಷ ಸಮಯ ಕೊಡಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರವಾಹವನ್ನ ನೋಡ್ತಾ ಇದ್ದೀವಿ. ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ. ಮನೆ ಒಳಗಡೆ ನೀರು ನುಗ್ಗಿದೆ. ಇವತ್ತು ಮನೆ ಕುಸಿತಾ ಇದೆ, ರಸ್ತೆಗಳು ಕುಸಿತಾ ಇದೆ, ವಿದ್ಯುತ್ ಸಂಪರ್ಕ ಇಲ್ಲ. ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿರುವಂತ ಅಧಿವೇಶನ ಇವ್ರು ನಡ್ಸಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ನಾವು ಇವತ್ತು ರೂಲ್ 16 ಅಲ್ಲಿ ಮೋಷನ್ ನಮೂದು ಮಾಡಿದ್ದೇವೆ. ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ. ಮಾತಾಡ್ಲಿಕ್ಕೆ ಇದ್ರ ವಿಚಾರದಲ್ಲಿ ಕರ್ನಾಟಕ ಜನತೆ ನೋಡ್ತಾ ಇದೆ. ಈಗ ಜನ ಸತ್ತಿದ್ದಾರೆ. ತಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ. ನೋಡ್ತಾ ಇದ್ದಾರೆ. ನೀವು ಕೂತ್ಕಲ್ಲಿ ಅವರಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆಯೇ ಶಾಕ್ ಕೊಟ್ಟಿತ್ತು. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ಮನೆಯ ಬಾಗಿಲನ್ನು ತಟ್ಟಿದ್ರು. ಲೋಕಾಯುಕ್ತ ಅಧಿಕಾರಿಗಳ ರೇಟ್ ಮುಂದುವರೆದಿದೆ. ಭ್ರಷ್ಟರ ಬೇಟೆ ಮುಂದುವರೆದಿದೆ. ಸರ್ಕಾರಿ ಅಧಿಕಾರಿ ಅತ್ಹರ್ ಅಲಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿಯ ವೇಳೆ ಮನೆಯಿಂದ ಬ್ಯಾಗ್ ಅನ್ನ ಅಲ್ಲಿ ಬಿಸಾಡಿದ್ದಾನೆ. ಬ್ಯಾಗ್ನಲ್ಲಿ ಚಿನ್ನಾಭರಣ, ಹಣ ಇತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಹೆಣ್ಣೂರು ಬಳಿಯ HBR ಲೇಔಟ್ನಲ್ಲಿರುವ ಮನೆ. ಆ ಮನೆಗೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಾಗ ಮನೆಯಲ್ಲಿ ಇದ್ದಂತ ಚಿನ್ನ, ಬೆಳ್ಳಿ, ಮತ್ತೊಂದು ಹಣ ಎಲ್ಲವನ್ನ ಆತ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಎಸೆದಿದ್ದಾನೆ. ಬ್ಯಾಗ್ ಕೆಳಗಡೆ ಬಿದ್ದಿದೆ. ಬ್ಯಾಗ್ನಲ್ಲಿ ಸುಮಾರು 25 ಲಕ್ಷ ಹಣ ಇತ್ತು. ಚಿನ್ನ ಕೂಡ ಪತ್ತೆಯಾಗಿದೆ. 2 ಬ್ಯಾಗ್ ಅನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬ್ಯಾಗ್ ಅನ್ನ ಓಪನ್ ಮಾಡಿ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಗ ಆ ಬ್ಯಾಗ್ನ ಒಳಗಡೆ ಇದ್ದದ್ದು 25 ಲಕ್ಷ ಹಾರ್ಡ್ ಕ್ಯಾಶ್. ಸರ್ಕಾರಿ ಅಧಿಕಾರಿ ಈತನೇ ನೋಡಿ ಅತ್ಹರ್ ಅಲಿ. ದಾಳಿಯ ವೇಳೆ ನನ್ನ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರುವ ವಿಚಾರ ಆತನ ಗಮನಕ್ಕೆ ಬಂದ ತಕ್ಷಣ ಮನೆಯೊಳಗಿದ್ದವನು ಆತನ ಮನೆಯಲ್ಲಿದ್ದಂಥ ಹಾರ್ಡ್ ಕ್ಯಾಶ್, 2 ಬ್ಯಾಗ್, ಅದರೊಳಗಿದ್ದ ಚಿನ್ನ, ಮತ್ತೊಂದು ಎಲ್ಲವನ್ನು ಆತ ಎಸೆದಿದ್ದಾನೆ. ಅದು ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಸಿಕ್ಕಿದೆ. ಅದನ್ನು ಚೆಕ್ ಮಾಡಿದಾಗ 25 ಲಕ್ಷ ಹಣ ಇರೋದು ಮತ್ತೆ ಚಿನ್ನಾಭರಣ ಇರೋದು ನೋಡಿ. ಇದೇ ಚಿನ್ನಾಭರಣ. ಇದನ್ನ ಆತ ಬ್ಯಾಗ್ನಲ್ಲಿ ತುಂಬಿ ಹೊರಗಡೆ ಎಸೆದಿದ್ದಾನೆ. ಲೋಕಾಯುಕ್ತ ಅಧಿಕಾರಿಗಳು ಆ ಬ್ಯಾಗನ್ನು ಐಡೆಂಟಿಫೈ ಮಾಡಿದ್ದಾರೆ. ಆ ಬ್ಯಾಗನ್ನು ಓಪನ್ ಮಾಡಿ ನೋಡಿದಾಗ ಲಕ್ಷಾಂತರ ರೂಪಾಯಿ ಚಿನ್ನ. ಸರ್ಕಾರಿ ಅಧಿಕಾರಿ ಅತ್ಹರ್ ಅಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಗೆ ದಂಗಾಗಿ ಹೋಗಿದ್ದ. ಹಾಗಾಗಿ ಆತ ಮನೆಯಲ್ಲಿದ್ದಂಥ ಅಕ್ರಮವಾಗಿ ಸಂಪಾದಿಸಿದಂಥ ಹಣ ಮತ್ತು ಚಿನ್ನವನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಹೊರಗಡೆ ಎಸೆದಿದ್ರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಆಗ ಗೊತ್ತಾಗಿದ್ದು ಲೋಕಾಯುಕ್ತ ಅಧಿಕಾರಿಗಳಿಗೆ ಈತ ಕಡು ಪಾಪಿ, ಕಡು ಭ್ರಷ್ಟ ಅನ್ನೋದು ಗೊತ್ತಾಗಿದೆ. ಆತನ ಮನೆಯೊಳಗೆ ಸೀಸ್ ಮಾಡಿರುವಂಥ ಚಿನ್ನಾಭರಣ, ಐಷಾರಾಮಿ ವಾಚ್ಗಳು, ಸರ ಸೇರಿದಂತೆ, ಡೈಮಂಡ್ ಸೇರಿದಂತೆ, ನೆಕ್ಲೆಸ್ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅತ್ಹರ್ ಅಲಿ, ಸರ್ಕಾರಿ ಅಧಿಕಾರಿ ಅತ್ಹರ್ ಅಲಿ, ಈಗ ಆತನನ್ನು ವಿಚಾರಣೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಆತನಿಗೆ ಇಷ್ಟೊಂದು ಹಣ, ಆದಾಯಕ್ಕೂ ಮೀರಿ ಆತ ಇಷ್ಟು ಹಣವನ್ನು ಹೇಗೆ ಸಂಪಾದನೆ ಮಾಡ್ದ, ಈ ಚಿನ್ನಾಭರಣ ಇಷ್ಟು ಹಣ ಎಲ್ಲಿಂದ ಬಂತು ಅನ್ನೋದು ಈಗ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾದೇಶ್, ಒಟ್ಟು ಈ ಅತ್ಹರ್ ಅಲಿ ಮನೆಯಲ್ಲಿ ಸಿಕ್ಕಿರುವಂಥ ಚಿನ್ನಾಭರಣಗಳ ಮೌಲ್ಯ ಎಷ್ಟು, ಹಾರ್ಡ್ ಕ್ಯಾಶ್ ಎಷ್ಟು, ಸದ್ಯಕ್ಕೆ ಇನ್ನೂ ದಾಳಿ ಮುಂದುವರೆದಿದೆಯಾ ಮಾದೇಶ್? ರಂಜಿತ್, ಈಗಾಗಲೇ ಅತ್ಹರ್ ಅಲಿ ಸೇರಿದಂತೆ 12 ಅಧಿಕಾರಿಗಳ ಮನೆ ಮತ್ತು
ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ವೇಳೆ ಅಖ್ತರ್ ಅಲಿಯ ಮನೆಯಲ್ಲಿ ಒಂದಷ್ಟು ಚಿನ್ನಾಭರಣಗಳು ಮತ್ತು ಕ್ಯಾಶ್ ಪತ್ತೆಯಾಗಿರೋದು ಈಗಾಗಲೇ ಅಧಿಕಾರಿಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂತಹ ಅಖ್ತರ್ ಅಲಿ ತಾನು ಅಂದ್ರೆ ಈ ಒಂದು ದಾಳಿ ನಡೆಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂತಹ ಒಂದಷ್ಟು ಕ್ಯಾಶ್ ಆಗಿರ್ಬೋದು ಮತ್ತೆ ಚಿನ್ನಾಭರಣಗಳನ್ನ ಬೇರೆ ಕಡೆ ಸಾಗಿಸೋದಕ್ಕೆ ಅಂತ ಹೇಳಿ ಪಕ್ಕದ ಮನೆಗೆ ಬ್ಯಾಗ್ ನಲ್ಲಿ ಆತ ಚಿನ್ನಾಭರಣಗಳು ಸುಮಾರು 2.2 kg ಚಿನ್ನಾಭರಣವನ್ನ ಒಂದು ಬ್ಯಾಗ್ ನಲ್ಲಿ ಹಾಕಿ ಪಕ್ಕದ ಮನೆಗೆ ಎಸೆಯೋದಕ್ಕೆ ಮುಂದಾಗಿರ್ತಾನೆ. ಈ ವೇಳೆ ಅದು ಕಾಂಪೌಂಡ್ಗೆ ಟಚ್ ಆಗಿ ಕೆಳಗಡೆ ಬೀಳುತ್ತೆ. ಅಲ್ಲಿಂದ ಬಂದಂತ ಶಬ್ದವನ್ನ ಅಬ್ಸರ್ವ್ ಮಾಡಿದಂತ ಅಧಿಕಾರಿಗಳು ಅದನ್ನ ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಸುಮಾರು 2.2 kg ಚಿನ್ನಾಭರಣ ಇರುತ್ತೆ. ಕೂಡಲೇ ಅದನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ 25 ಲಕ್ಷ ಹಾರ್ಡ್ ಕ್ಯಾಶ್ ಕೂಡ ಅವರ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಕನ್ಫರ್ಮ್ ಮಾಡುವಂತ ಕೆಲಸ ಮಾಡಿದೆ. ಇನ್ನೂ ಕೂಡ ಅವರ ಮನೆಯಲ್ಲಿ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮನೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮೌಲ್ಯದ ಚಿನ್ನಾಭರಣಗಳು ಮತ್ತೆ ನೆಕ್ಲೆಸ್ಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ತಂದಿರುವಂತಹ ಒಂದಷ್ಟು ಜ್ಯುವೆಲ್ಲರಿಗಳು ಕೂಡ ಪತ್ತೆಯಾಗಿದೆ. ಎಲ್ಲವನ್ನೂ ಕೂಡ ಕವರ್ ಮಾಡಿಕೊಳ್ಳುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಆದಾಯ ಏನಿದೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ, ಇವೆಲ್ಲವನ್ನು ಕೂಡ ಡಾಕ್ಯುಮೆಂಟ್ ಗಳನ್ನ ಕೇಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಬರುವಂತ ಆದಾಯಕ್ಕೂ ಮತ್ತೆ ಅವರ ಮನೆಯಲ್ಲಿ ಪತ್ತಾಗಿರುವಂತಹ ಹಾರ್ಡ್ ಕ್ಯಾಶ್ ಗಳಾಗಿರ್ಬೋದು ಮತ್ತೆ ಚಿನ್ನಾಭರಣಗಳಾಗಿದ್ವು ಎಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಲೆಕ್ಕಾಚಾರಗಳು ಬೇಕಾಗುತ್ತೆ. ಅವೆಲ್ಲವನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಆಗಿರ್ಬೋದು ಮತ್ತೆ ಚಿನ್ನಾಭರಣವನ್ನ ಯಾವ ರೀತಿ ಅವರು ತೆಗೆದುಕೊಂಡ್ರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವರ ಮೇಲೆ ಮನೆ ಮೇಲೆ ದಾಳಿ ನಡೆಸಿರುವಂತ ಉದ್ದೇಶ ಏನಂದ್ರೆ ಭ್ರಷ್ಟಾಚಾರದ ಅಧಿಕಾರಿಯಾಗಿದ್ದಾರೆ ಇವರು, ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನು ತೆಗೆದುಕೊಂಡು ಕೋರ್ಟ್ ಇಂದ ವಾರೆಂಟ್ ಅನ್ನು ತೆಗೆದುಕೊಂಡು ಏಕಾಏಕಿ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಅವರ ಮನೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಪರಿಶೀಲನಾ ಕಾರ್ಯ ಮುಂದುವರಿದೆ. ಇನ್ನಷ್ಟು ಕೂಡ ಒಂದಷ್ಟು ಮಹತ್ವದ ದಾಖಲೆಗಳು ಮತ್ತೆ ಒಂದಷ್ಟು ಹಣಗಳು ಕೂಡ ಸಿಕ್ಕುವಂತ ಸಾಧ್ಯತೆ ಕೂಡ ಇದೆ. ರಂಜಿತ್, ಮದೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಎಲ್ಲೆಲ್ಲ ಲೋಕ ದಾಳಿ ನಡೆದಿದೆ. ಇದರಲ್ಲಿ ಯಾರಾದ್ರೂ ಅತಿ ದೊಡ್ಡ ತಿಮಿಂಗಲ ಏನಾದ್ರೂ ಅರೆಸ್ಟ್ ಆಗಿರುವಂತಹ ಸುದ್ದಿ ಇದೆಯಾ? ನಿಕೇಶ್, ಈಗಾಗಲೇ ಒಂದಷ್ಟು ಮಾಹಿತಿಗಳ ಪ್ರಕಾರ ಸದ್ಯಕ್ಕೆ ಅಖ್ತರ್ ಅಲಿಯ ಮನೆಯಲ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಹಾರ್ಡ್ ಕ್ಯಾಶ್ ಆಗಿರ್ಬೋದು ಮತ್ತು 2 kgಗೂ ಅಧಿಕ ಗೋಲ್ಡ್ ಏನ್ ಸಿಕ್ಕಿದೆ ಎಲ್ಲವನ್ನೂ ಕೂಡ ಸೀಸ್ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಉಳಿದ 12 ಅಧಿಕಾರಿಗಳ ಮನೆ ಮೇಲೂ ಕೂಡ ಸತತವಾಗಿ ಬೆಳಗ್ಗೆ 6 ಗಂಟೆಯಿಂದಲೇ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವೇಳೆ ಒಂದಷ್ಟು ಮಹತ್ವದ ದಾಖಲೆಗಳಾಗಿರ್ಬೋದು, ಜೊತೆಗೆ ಆಸ್ತಿ ಪತ್ರಗಳಾಗಿರ್ಬೋದು, ಜೊತೆಗೆ ಇದೇ ರೀತಿಯಾದಂತಹ ಕ್ಯಾಶ್ ಮತ್ತೆ ಚಿನ್ನಾಭರಣ ಕೂಡ ವಶ ಪಡೆದು ಅದನ್ನ ಕೌಂಟ್ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಈ ಒಂದು ವಿಚಾರ ಅಂದ್ರೆ ಅಖ್ತರ್ ಅಲಿಯ ಮನೆಯಲ್ಲಿ ಪತ್ತೆಯಾಗಿರುವಂತಹ ಒಂದಷ್ಟು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಕೂಡ ಇದಕ್ಕಿಂತಲೂ ಕೂಡ ದೊಡ್ಡ ಮೊತ್ತದಲ್ಲಿ ಚಿನ್ನಾಭರಣ ಆಗಿರ್ಬೋದು ಮತ್ತೆ ಹಣ ಕೂಡ ಪತ್ತೆಯಾಗಿರುವಂತಹ ಸಾಧ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಎಷ್ಟು ಹಣ ಪತ್ತೆಯಾಗಿದೆ ಮತ್ತೆ ಎಷ್ಟು ಚಿನ್ನಾಭರಣಗಳು ಪತ್ತೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪರಿಶೀಲನೆ